ಸಾರಿ, ಸ್ವಲ್ಪ ವಾಯ್ಸೆಲ್ಲ ಚೇಂಜ್ ಆಗಿದೆ, ಬೇಜಾರು ಮಾಡ್ಕೊಳ್ಬೇಡಿ. ಎಚ್ಚರಗೊಂಡ ಚಂದನ ತನ್ನ ಸುತ್ತ ನಿಂತಿದ್ದವರನ್ನು ನೋಡಿದವಳ ನೋಟ ಕೊನೆಗೆ ನಿಂತದ್ದು ಗೌತಮ್ ಕಡೆಗೆ. ನೋಡುತ್ತಲೇ ಅವಳ ಕಣ್ಣುಗಳು ತುಂಬಿತ್ತು. ಹಾಗೇ ಅಲ್ಲೇ ನಿಂತಿದ್ದ ತಂದೆಯನ್ನು ನೋಡುತ್ತಲೇ ಅಂದ ಮಾತು ನೆನಪಾಗಿತ್ತು. ನನ್ನ ಮೇಲೆ ಆಣೆ, ಅವನ ಜೊತೆ ಮಾತನಾಡಿದ್ರೆ ಎಂದು. ಛತ್ರದ ಬಾಗಿಲಿನಲ್ಲಿ ಗೌತಮ್ನನ್ನು ನೋಡಿದಾಗ ತಂದೆ ಮಾತು ತೆಗೆದುಕೊಂಡಿದ್ದು ನೆನಪಾಗದೆ ಆವೇಶದಲ್ಲಿ ಮಾತನಾಡಿಬಿಟ್ಟಿದ್ದಳು. ಮಗಳು ಕಣ್ಣೀರು ಮಿಡಿದದ್ದವರಿಗೆ ಅರ್ಥವಾಗಿತ್ತು. ಬಳಿಗೆ ಬಂದವರು, ಚಂದನ, ನಾನು ಇಟ್ಟ ಆಣೆ ತಿರುಗಿ ತೆಗೆದುಕೊಳ್ಳುತ್ತಿದ್ದೇನೆ. ನೀನು ಒಪ್ಪಿದವನ ಜೊತೆ ನಾಳೆ ಅದೇ ಮುಹೂರ್ತದಲ್ಲಿ ನಿನ್ನ ಮದುವೆ. ಬೇಗ ಚೇತರಿಸಿಕೊ. ನನ್ನ ಒಂದು ತಪ್ಪು ನಿರ್ಧಾರಕ್ಕೆ ಹೇಗೆ ದುಡುಕಿದ್ದೀಯ ಮಗಳೇ. ನಿನ್ನ ಪ್ರಾಣ ಕಳೆದುಕೊಳ್ಳುವಂತಹ ಯೋಚನೆ ಮಾಡಿದ್ಯಲ್ಲ, ಆಗ ಒಂದು ಕ್ಷಣ ಕೂಡ ನಿನ್ನ ಅಪ್ಪ ನಿನಗೆ ನೆನಪಾಗಲಿಲ್ಲವೇ ಎಂದಿದ್ದರು. ತಂದೆ ಮಾತು ಕೇಳಿ ಚಂದನಳ ಮುಖದಲ್ಲಿ ಸುಪ್ರಭಾತದ ಹೊಂಗಿರಣದಂತಹ ನಗು ಹರಳಿದರೂ ಕಣ್ಣೀರು ಹರಿಯುವುದು ನಿಂತಿರಲಿಲ್ಲ. ಕ್ಷಮಿಸಿ ಅಪ್ಪಾಜಿ, ನನಗೇನು ತೋಚಲಿಲ್ಲ. ಇವರಿಲ್ಲದೆ ಜೀವನ ಕಲ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಎಂದಾಗ ಅವಳ ತಲೆ ನೆವರಿಸಿ, ನಾನೆಂಥ ಅಪರಾಧ ಮಾಡಲು ಹೊರಟಿದ್ದೆ ಎನ್ನುವುದು ನೆನಪಾದಾಗ ಹೊರಗೆ ನಡೆದು ಬಿಟ್ಟರು. ಎಲ್ಲರೂ ಒಮ್ಮೆ ಚಂದನಳನ್ನು ಮಾತನಾಡಿಸಿ, ಗೌತಮ್ ಮಾತನಾಡಲಿ, ಎಲ್ಲರಿಗಿಂತ ತುಂಬ ಹೆದರಿದ್ದವನು ಅವನೇ ಎಂದುಕೊಂಡು ಅವನನ್ನು ಬಿಟ್ಟು ಹೊರಗೆ ಬಂದಿದ್ದರು. ಒಂದು ಮಾತನ್ನು ಆಡದೆ ಹಾಗೇ ನೋಡುತ್ತಾ ನಿಂತವನ ನೋಡಿ ಚಂದನ, ಯಾಕೆ ನನ್ನ ಮೇಲೆ ಮತ್ತೆ ಕೋಪ ಮಾಡಿಕೊಂಡಿದ್ದೀರಾ ಕೇಳಿದಳು. ಗೌತಮ್, ನೀನು ಮಾಡಿಕೊಂಡಿರುವ ಕೆಲಸ ನೋಡಿದರೆ ತೆಗೆದು 4 ಬಾರಿಸಬೇಕು ಎನಿಸ್ತದೆ. ಕೋಪ ಎಂದು ಬೇರೆ ಕೇಳ್ತೀಯಾ? ಇಷ್ಟೇ ನನಗೆ ನನ್ನ ಮೇಲಿದ್ದ ನಂಬಿಕೆ ಕೇಳಿದ್ದ. ಚಂದನ, ನನಗೆ ಅವನ ಪಕ್ಕ ಅವನ ವಧುವಾಗಿ ನಿಲ್ಲಲು ಇಷ್ಟವಾಗಲಿಲ್ಲ. ನೀವು ನೋಡಿದರೆ ಒಂದು ಫೋನ್ ಕೂಡ ಮಾಡಲಿಲ್ಲ, ಅಥವಾ ಮನೆಗೆ ಬಂದು ಒಪ್ಪಿಸುವ ಪ್ರಯತ್ನವನ್ನು ಮಾಡಲಿಲ್ಲ. ಹಾಗಾಗಿ ನೀವು ಬರುವವರೆಗೂ ಕಾಯಲು ನಿಮಗೆ ಸ್ವಲ್ಪ ಸಮಯ ಕೊಡೋಣ ಎನಿಸಿ ಇಂಥ ನಿರ್ಧಾರಕ್ಕೆ ಬಂದದು. ನಂಬಿಕೆ ಇಲ್ಲ ಎಂದು ಅಲ್ಲ, ಹೇಳುತ್ತಾ ಬಿಕ್ಕಳಿಸಿದಳು. ಇನ್ನೂ ನೋಡದಾದವನು, ಸಾಕು ನಿಲ್ಲಿಸು, ಈಗಲೇ ನೋಡಲಾಗುತ್ತಿಲ್ಲ ಹೇಳಿ ಬಳಿಗೆ ಕುಳಿತುಕೊಳ್ಳುತ್ತಲೇ ಅವನ ಎದೆಗೆ ಹೊರಗಿದವಳು ಕೊರಳ ಬಳಿಸಿ, ನಾಳೆ ನಮ್ಮಿಬ್ಬರ ಮದುವೆ. ಇದು ಕನಸೇನ ಅನಿಸ್ತಿದೆ. ನಾನು ಶಾಶ್ವತವಾಗಿ ನಿಮ್ಮ ಜೊತೆಯಲ್ಲಿ ದೀಪಾಂಜಲಿಯಲ್ಲೇ ಉಳಿಯುತ್ತೀನಿ ಹೇಳಿದವಳ ಕಣ್ಣುಗಳಲ್ಲಿನ ಹೊಳಪಿಗೆ ಬೆರಗಾಗಿತ್ತ. ಹನೆಗೆ ಚುಂಬಿಸಿದವನು, ಅದೇ ತಾನೇ ನಿನ್ನ ಜಾಗ, ಅಲ್ಲೇ ಇರಬೇಕು. ತುಂಬ ನೋವು ಕೊಟ್ಟು ಬಿಟ್ಟೆ, ಇನ್ಯಾವತ್ತೂ ಹೀಗೆ ನಡೆದುಕೊಳ್ಬೇಡ ಎಂದಿದ್ದ. ಹಾಗಾದರೆ ನಿಮಗೆ ಕೋಪ ಅಸಮಾಧಾನ ಇಲ್ಲ ಅಲ್ವಾ ಕೇಳಿದಳು. ಎಲ್ಲಿಗೆ ಹೋಗುತ್ತೆ? ಅದು ಅಲ್ಲೇ ಇದೆ. ನೀನೇನು ಕಡಿಮೆ ಕೆಲಸ ಮಾಡಿದ್ಯಾ? ಆದರೆ ಅದನ್ನು ತೋರಿಸುವ ಸಮಯ ಅಲ್ವಲ್ಲ. ಮೊದಲು ಮದುವೆ ಒಂದು ಮುಗಿಯಲಿ ಎಂದವನ ಮುಖ ಗಂಭೀರವಾಗಿತ್ತು. ಚಂದನ ಹೆಚ್ಚು ಯೋಚಿಸಲು ಹೋಗಲಿಲ್ಲ. ನೀವು ಮುನಿಸು ಎಷ್ಟು ದಿನಕ್ಕೆ ಬಿಟ್ಟರೂ ಪರವಾಗಿಲ್ಲ, ಜೊತೆಗೆ ಇರ್ತೀರಲ್ಲ ಸಾಕು ಎನ್ನುವ ವೇಳೆಗೆ ಹೊರಗೆ ಡಾಕ್ಟರ್ ಜೊತೆ ಮಾತನಾಡಿದ್ದ ದೊಡ್ಡವರು ಡಾಕ್ಟರ್ ಜೊತೆ ವಾರ್ಡ್ ಒಳಗೆ ಬಂದಿದ್ದರು. ಚಂದನಳನ್ನು ಮತ್ತೊಮ್ಮೆ ಪರಿಶೀಲಿಸಿ, ಪರವಾಗಿಲ್ಲ, ನೀವಿಷ್ಟೆಲ್ಲ ಹೇಳುತ್ತಿರುವುದರಿಂದ ಕರೆದುಕೊಂಡು ಹೋಗ್ಬೋದು. ಆದರೆ ಆಯಾಸ ನಿಶಕ್ತಿ ಆಗೇ ಇರುತ್ತದೆ, ಹುಷಾರಾಗಿ ನೋಡಿಕೊಳ್ಳಿ ಎಂದಿದ್ದರು. ಕೃಷ್ಣ ಪ್ರಸಾದ್ ಅವರು ಚಂದನಳನ್ನು ತಮ್ಮ ಕಾರಿನಲ್ಲೇ ಕೂರಿಸಿಕೊಂಡಾಗ ಗೌತಮ್ ಮುಷ್ಟಿ ಕಟ್ಟಿ ತನ್ನ ಕಾರಿನ ಕಡೆಗೆ ನಡೆದಿದ್ದ. ಎಲ್ಲರೂ ಮದುವೆ ಮನೆಗೆ ಬಂದಾಗ ಮಧ್ಯರಾತ್ರಿಯ ಸಮಯ. ರಾಜು ಅವರು, ಚಂದನ ಮಲಗಿ ರೆಸ್ಟ್ ಮಾಡಲಿ, ಇನ್ನೇನು ಬೆಳಕು ಹರಿಯುತ್ತದೆ, ದಾರಿಗೆಲ್ಲ ಸಿದ್ಧತೆಗಳನ್ನು ಮಾಡೋಣ ಎಂದಿದ್ದರು. ಎಲ್ಲರೂ ಒಪ್ಪಿಗೆ ಎನ್ನುವಂತೆ ಮುಖ ಮಾಡಿ ಕೆಲಸಗಳ ಕಡೆಗೆ ಗಮನ ಕೊಟ್ಟು ಮಾತನಾಡುತ್ತಾ ನಿಂತಾಗ ಮಿತ್ರ ಜೊತೆ ಹೊರಟಿದ್ದ ಚಂದನ ಗೌತಮ್ ಕಡೆ ನಸುನಗು ಬೀರಿ ನಡೆದಿದ್ದಳು. ಚಂದನ ಬಳಿ ನಿದ್ದೆ ಸುಳಿದಿರಲೇ ಇಲ್ಲ. ಗೌತಮ್ ಮಡದಿಯಾಗುವ ಕ್ಷಣಕ್ಕೆ ಜಾತಕ ಪಕ್ಷಿಯಂತೆ ಕಾಯುತ್ತಿದ್ದಳು. ಮತ್ತೆಲ್ಲಿ ತನ್ನಿಂದ ದೂರವಾಗಿ ಬಿಡುವರೋ ಎನ್ನುವ ಭಯ ಮನದ ಮೂಲೆಯಲ್ಲಿ ಇನ್ನೂ ಜೀವಂತವಾಗಿ ಉಳಿದಿತ್ತು. ಈತ ಗೌತಮ್ ಮನಸ್ಥಿತಿಯು ಅದೇ ರೀತಿಯಾಗಿತ್ತು. ತಾಳಿಯೊಂದು ಕಟ್ಟಿಬಿಟ್ಟರೆ ಸಾಕು, ನಂತರ ಏನಾದರೂ ಆಗಲಿ, ಅವಳನ್ನಿಲ್ಲಿಂದ ಕರೆದುಕೊಂಡು ಹೊರಟು ಬಿಡುತ್ತೇನೆ ಎಂದುಕೊಳ್ಳುತ್ತಿದ್ದ. ಬಂದ ಮುತ್ತೈದರು ಚಂದನಳಿಗೆ ಅರಶಿನದ ಸ್ನಾನ ಮಾಡಿಸಿ ಅಲಂಕರಿಸಿದರು. ರಮೇಶ್ ಗೌತಮ್ ಪಕ್ಕದಲ್ಲಿ ನಿಂತು ರೆಡಿಯಾಗಲು ಸಹಾಯ ಮಾಡುತ್ತಿದ್ದ. ದಾರಿಗೆ ಬರಲು ನಿಶ್ಚಯಿಸಿಕೊಂಡಿದ್ದ ನೆಂಟರಿಷ್ಟರು ಆಗಲೇ ಬಂದು ಸೇರಿದ್ದರು. ನೋಡುತ್ತಲೇ ಬ್ರಾಹ್ಮಿ ಮುಹೂರ್ತದಲ್ಲಿ ಮದುವೆ ಎಂದು ನಿರ್ಧರಿಸಲಾಗಿತ್ತು.
ಎಲ್ಲರೂ ಶಾಸ್ತ್ರಗಳಿಗೆ ಅಣಿ ಮಾಡಿಕೊಂಡಿದ್ದರು. ಕೃಷ್ಣಪ್ರಸಾದ್ ಅವರಿಗೆ ಮಗಳ ಮುಖದಲ್ಲಿದ್ದ ಸಂಭ್ರಮ ಸಂತೋಷ ನೋಡಿ ಮನಕ್ಕೆ ನಿರಾಳವೆನಿಸಿತು. ಪದೇ ಪದೇ ತನ್ನಿಂದ ಎಂತಹ ತಪ್ಪು ನಡೆದು ಹೋಗುತ್ತಿತ್ತು. ತನ್ನ ಮಗಳಿಗಾಗಿ ಎಂಥ ಅಯೋಗ್ಯನನ್ನು ಆಯ್ಕೆ ಮಾಡಿಬಿಟ್ಟೆ ಎನ್ನೋ ಕೊರಗು ಇನ್ನೂ ಅವರನ್ನು ಕಾಡುತ್ತಲೇ ಇತ್ತು. ಬಂದ ಪದ್ಮ ಅವರು ಕಾಶಿ ಯಾತ್ರೆಗೆ ಎಂದು ಗೌತಮ್ನನ್ನು ದೇವಸ್ಥಾನದ ಬಳಿ ಕರೆದುಕೊಂಡು ಹೋಗಿದ್ದಾರೆ. ಬನ್ನಿ, ಹುಡುಗನ ಕಾಲು ತೊಳೆದು ಕನ್ಯಾದಾನ ಮಾಡಬೇಕಲ್ವಾ ಎಂದಿದ್ದರು. ಅಷ್ಟೆಲ್ಲ ಮಾತನಾಡಿದ್ದೀನಿ ಆಗ. ಈಗ ಯಾವ ಮುಖ ಇಟ್ಟುಕೊಂಡು ಒಂದು ಕಾಲು ತೊಳೆದು ಕನ್ಯಾದಾನ ಮಾಡಿ ಕೊಡಲಿ? ಚಂದನಕ್ಕಾಗಿ ಈ ಮದುವೆ ಒಪ್ಪಿರುವುದು ಎಂದಿದ್ದರು. ಬಂದ ನಂತರ ನಾವೆಷ್ಟು ಹುಡುಕಿದ್ದರು ಅಂತ ಹುಡುಗ ಸಿಗುತ್ತಿರಲಿಲ್ಲ. ನಡೆದಿರುವ ಮಾತು ಜಗಳಗಳನ್ನು ಮರೆತು ಈ ಮದುವೆಯನ್ನು ಮನಸ್ಸಿನಿಂದ ಒಪ್ಪಿಕೊಳ್ಳಿ. ಬನ್ನಿ, ಸಮಯವಾಗುತ್ತಿದೆ. ಕರೆದಾಗ ಅವರ ಜೊತೆ ಹೆಜ್ಜೆ ಹಾಕಿದರು. ಕೃಷ್ಣಪ್ರಸಾದ್ ತನ್ನ ಮುಂದೆ ಬರುತ್ತಲೇ ಗೌತಮ್ ಮುಖ ಬಿಗಿದುಕೊಂಡಿತ್ತು. ಅರ್ಥವಾಗದೆ ಕೃಷ್ಣಪ್ರಸಾದ್ ಅವರ ಮುಖ ಕೂಡ ಬಿಗಿದುಕೊಂಡಿತ್ತು. ಆದರೆ ಶಾಸ್ತ್ರ ಎಂದುಕೊಂಡು ಪುರೋಹಿತರು ಹೇಳಿಕೊಟ್ಟ ಮಾತುಗಳನ್ನು ಹೇಳುತ್ತಾ ಗೌತಮ್ ಎದುರು ಕುಳಿತವರು ಅವನ ಕಾಲು ತೊಳೆದಿದ್ದರು. ಗೌತಮ್ ಇದೆಲ್ಲ ಬೇಕಾಗಿರಲಿಲ್ಲ, ಪಕ್ಕ ಇದ್ದ ರಮೇಶ್ಗೆ ಹೇಳಿದ್ದ. ಗೌತಮ್, ಇದೆಲ್ಲ ಶಾಸ್ತ್ರ, ತಾಲಿ ಕಟ್ಟಿ ಮುಗಿಯೋವರೆಗೂ ನೀನು ಯಾವ ಶಾಸ್ತ್ರಕ್ಕೂ ಬೇಡ ಎನ್ನಬಾರ್ದು ಎಂದ. ಮಾತಿಗೆ ಏನೂ ಹೇಳದಾಗಿದ್ದ. ಇಂದ್ರಾಣಿ ಮಹೇಂದ್ರ ಅವರ ಸಂಭ್ರಮಕ್ಕೆ ಮಿತಿ ಇರಲಿಲ್ಲ. ರೇಷ್ಮೆ ಪಂಚೆ ಶರ್ಟ್ ತೊಟ್ಟು ಮದುಮಗನಾಗಿದ್ದ ಗೌತಮ್ನನ್ನು ಎಷ್ಟು ನೋಡಿದ್ರೂ ಸಾಲದು ಎನಿಸುತ್ತಿತ್ತು. ಪಾವನಿ ಕೂಡ ಕೈಗೆ ಕರಗ ಹಿಡಿದು ಗೌತಮ್ ಪಕ್ಕವೇ ಅವನ ತಂಗಿ ಸ್ಥಾನದಲ್ಲಿ ನಿಂತಿದ್ದಳು. ಗೌತಮ್ ಹಾಗೂ ಪಾವನಿಯನ್ನು ಒಟ್ಟಿಗೆ ನೋಡಿದ ರಮೇಶ್, ಮೊದಲೆಲ್ಲ ನನಗೆ ಏನಾದರೂ ಆದರೆ ನನ್ನ ಹೆಂಡತಿ ಮಗಳ ಗತಿ ಏನು, ಈ ರೀತಿಯೆಲ್ಲ ಯೋಚನೆ ಬರ್ತಿತ್ತು. ಈಗ ಆ ರೀತಿ ನಾನು ಯೋಚಿಸಬೇಕಾಗಿಲ್ಲ. ಪಾವನಿಗೆ ಸುಭದ್ರವಾದ ತವರು ಮನೆ ಸಿಕ್ಕಿದೆ. ಗೌತಮ್ನಂತ ಅಣ್ಣ ಸಿಕ್ಕಿರುವಾಗ ಇನ್ನು ಯಾವುದರ ಬಗ್ಗೆ ಯೋಚನೆ ಇಲ್ಲ ಎಂದುಕೊಂಡಿದ್ದ. ಫೋಟೋಗ್ರಾಫರ್ ಮುಖದಲ್ಲಿ ಅಚ್ಚರಿ ಮೂಡಿತ್ತು. ಹಿಂದಿನ ದಿನ ಇದ್ದ ಹುಡುಗಿಗೂ ಈ ಹುಡುಗಿಗೂ ಎಷ್ಟು ವ್ಯತ್ಯಾಸ! ಮದುವೆ ಗಂಡು ಬದಲಾಗಿತ್ತು ಅವರ ಗಮನಕ್ಕೂ ಬಂದಿತ್ತು. ಏನೋ ಒಳ್ಳೆಯದಾಗಲಿ ಬಯಸಿದ್ದ. ಒಲಿದ ಜೀವ ಜೊತೆಯಲ್ಲಿದ್ದಾಗ ಮಾತ್ರ ಇಂಥ ತೃಪ್ತ ಮನೋಭಾವ ಮೂಡುವುದು ಎಂದುಕೊಂಡು ಅವಳ ಒಂಟಿ ಫೋಟೋಗಳನ್ನು ನಿನ್ನೆ ತೆಗೆದುಕೊಳ್ಳದ ಕಾರಣ ಇಂದು ಒಂದಷ್ಟು ಫೋಟೋಗಳನ್ನು ತೆಗೆದುಕೊಂಡಿದ್ದರು. ಆಯಾಸವಿದ್ದರೂ ಚಂದನ ಮುಖದಲ್ಲಿನ ನಗು ಸಂಭ್ರಮಕ್ಕೇನು ಕೊರತೆ ಇರಲಿಲ್ಲ. ಬಂದ ಆದ್ರಿ ಮೊದಲು ಅವಳ ಕ್ಷಮೆ ಕೇಳಿದಳು. ಅದು ನನಗಿದೆಲ್ಲ ಗೊತ್ತಿರಲಿಲ್ಲ. ಅವನ ಮಾತಿನಂತೆ ನಡೆದುಕೊಂಡು ನಿಂಗೆ ಯಾಕೆ ಸುಳ್ಳು ಹೇಳಿದೆ ಎಂದಿದ್ದಳು. ಚಂದನ, ಪರವಾಗಿಲ್ಲ ಬಿಡಿ ಅಕ್ಕ, ಆಗೋದೆಲ್ಲ ಒಳ್ಳೆಯದಕ್ಕೆ ತಾನೆ, ಈಗೆಲ್ಲ ಸರಿ ಹೋಗಿದೆ, ಕೈಯನ್ನು ಯಾಕೆ ನೆನಪಿಸಿಕೊಳ್ಳುತ್ತೀರಾ ಎಂದವಳು ತಾನೇ ಅವಳ ಕಣ್ಣೀರನ್ನು ತೊಡೆದಿದ್ದಳು. ಒಳಗೆ ಬಂದ ಮಿತ್ರ ಅವಳ ಅಲಂಕಾರ ಮತ್ತೊಮ್ಮೆ ಗಮನಿಸಿ, ನಿನ್ನೆ ಕೂಡ ಸಿಂಗರಿಸಿದ್ದರು, ಆದರೆ ಮುಖ್ಯವಾಗಿ ನಿನ್ನ ಮುಖದಲ್ಲಿ ನಗುವೇ ಇರಲಿಲ್ಲ, ಇಂದು ನೋಡು ಹೇಗೆ ಕಾಣಿಸ್ತಿದ್ಯಾ ಎಂದು ತನ್ನ ಮೆಚ್ಚುಗೆ ವ್ಯಕ್ತಪಡಿಸಿದಳು. ಒಳಗೆ ಬಂದ ಅವಳ ಅಜ್ಜಿ ಕೂಡ, ನಿಜವಾಗಿಯೂ ರಾಜಕುಮಾರನೇ ಬಂದಿದ್ದಾನೆ ನಿನ್ನನ್ನು ಮದುವೆಯಾಗಲು ಹೇಳಿ ಮೊಮ್ಮಗಳಿಗೆ ದೃಷ್ಟಿ ತೆಗೆದಿದ್ದರು. ಶಾಸ್ತ್ರಗಳು ಮುಗಿದಿತ್ತು. ಹಿರಿಯರ ಕರೆಯ ಮೇರೆಗೆ ವಧುವರರನ್ನು ಮಂಟಪಕ್ಕೆ ಕರೆದುಕೊಂಡು ಬನ್ನಿ ಎಂದಿದ್ದರು. ಅಂತರ್ಪಟ್ಟ ಸರಿದಾಗ ಗೌತಮ್ ತನ್ನ ಎದುರು ಸರ್ವ ಅಲಂಕಾರ ಭೂಷಿತೆಯಾಗಿ ಮೊಗ್ಗಿನ ಜಡೆಯಲ್ಲಿ ನಿಂತಿದ್ದ ಚಂದ್ರನನ್ನು ನೋಡಿ ಕ್ಷಣ ಕಳೆದೇ ಹೋಗಿದ್ದ. ಮನ ಉಸಿರಿತು. ನನ್ನ ನಾಲಾಯಕಿ ಇಷ್ಟೊಂದು ಚೆನ್ನಾಗಿದ್ದಾಳ, ನಾನು ಗಮನಿಸಿರಲಿಲ್ಲ ಎನಿಸುತ್ತದೆ. ಮಾಂಗಲ್ಯ ಕಟ್ಟಿದ ಮೇಲೆ ನನ್ನ ಹೆಂಡತಿ ಆಗ್ತಾಳೆ, ನಾಲಾಯಕಂತ ಕರೆಯುವುದು ಎಷ್ಟು ಸರಿ ಯೋಚಿಸುತ್ತಾ ಅವಳ ಕಡೆಗೆ ನೋಡಿದ್ದ. ಅವಳ ಮುಖದಲ್ಲಿದ್ದ ಸಂಭ್ರಮದಲ್ಲಿ ತನ್ನ ಬದುಕನ್ನು ಕಂಡಿದ್ದ. ಅವನತ್ತ ನೋಡಿದ ಚಂದನದು ಅದೇ ಮುಗ್ಧನಗೆ. ಅದರಲ್ಲೇ ಎಲ್ಲವನ್ನೂ ಪಡೆದುಕೊಂಡಂತಹ ಸಾರ್ಥಕತೆಯ ಭಾವ ಮೂಡಿತು. ಅವಳ ಕಣ್ಣಿನಲ್ಲಿ ಮೂಡಿದ್ದ ಭಾವಕ್ಕೆ ಪರವಶನಾಗಿದ್ದ. ರಾತ್ರಿ ತಿರುಗು ಹೋಗಿದ್ದ ಕೆಲವು ಆತ್ಮೀಯ ಬಂಧು ಬಳಗದವರು ಕೃಷ್ಣಪ್ರಸಾದ್ ಅವರ ಮೇಲಿನ ಗೌರವಕ್ಕೆ ಇಂದು ಕೂಡ ಬಂದಿದ್ದರು. ಮದುವೆ ಗಂಡು ಬದಲಾದ ಬಗ್ಗೆ ಗಾಳಿಯಂತೆ ಸುದ್ದಿ ಹಬ್ಬಿದ ಕಾರಣ ಇನ್ನು ಕೆಲವರು ಕುತೂಹಲಕ್ಕೆ ಬಂದಿದ್ದರು. ಕೃಷ್ಣಪ್ರಸಾದ್ ಅವರಿಗೆ ವಾತಾವರಣ ನೋಡಿ ನೆಮ್ಮದಿ ಎನಿಸಿತು. ಎಲ್ಲಿ ಯಾರೂ ಬರುವುದಿಲ್ವೇನೋ ಎಂದುಕೊಂಡು ಬಿಟ್ಟಿದ್ದೆ. ಒಂದೆರಡು ಮಾತು ಹೇಳಿಕೊಂಡರೆ ಹೇಳಿಕೊಳ್ಳಲಿ, ಆದರೆ ನನ್ನ ಮಗಳ ಮದುವೆ ಎಲ್ಲರ ಸಮಕ್ಷದಲ್ಲಿ ನಡೆಯುತ್ತಿದೆಯಲ್ಲ, ಅದು ತುಂಬ ಮುಖ್ಯ ಎಂದುಕೊಂಡರು. ಮಗ ಹೆಂಡತಿಯ ಮುಖದಲ್ಲಿದ್ದ ಸಂಭ್ರಮ ನೋಡುತ್ತಾ,
ಈ 1 ತಿಂಗಳಲ್ಲಿ ಒಮ್ಮೆಯೋ ಇವರನ್ನೀಗೆ ನೋಡಿರಲಿಲ್ಲ. ಚಂದನ ಮುಖದಲ್ಲಂತೂ ನಗುವಿನ ಕಲೆಯೇ ಇರಲಿಲ್ಲ ಎಂದುಕೊಂಡಿದ್ದರು. ರಾಜು ಅವರು ಮಗಳ ಪಕ್ಕ ಬಂದು ನಿಂತು ಸ್ವಲ್ಪ ರೆಸ್ಟ್ ಮಾಡಬೇಕಾಗಿತ್ತು ಎಂದಿದ್ದರು. ಪರವಾಗಿಲ್ಲ ಡ್ಯಾಡಿ, ಆದರೆ ನನ್ನಿಂದ ನಿಮಗೆ ಅವಮಾನವಾಯಿತು ಹೇಳುತ್ತಾ ಕಣ್ಣೀರು ಮಿಡಿದಿದ್ದಳು. ಪರವಾಗಿಲ್ಲ, ಎಲ್ಲರೂ ಸರಿಯಾಗಿ ಇರಬೇಕು ಅಂದರೆ ಹೇಗೆ ಸಾಧ್ಯ? ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳಲು ಧೈರ್ಯ ಕೂಡ ಇರಬೇಕು. ಅದು ನನ್ನ ಮಗಳಿಗೆ ಇದೆ. ಹಾಗೆ ನಿನ್ನ ಬಳಿ ಒಂದು ಮುಖ್ಯವಾದ ವಿಷಯ ಕೇಳಬೇಕಾಗಿತ್ತು ಎಂದಿದ್ದರು. ಆದ್ರಿ, ಹೇಳಿ ಡ್ಯಾಡಿ, ಇನ್ಮೇಲೆ ನಿಮ್ಮಿಂದ ಮಮ್ಮಿಯಿಂದ ಯಾವ ವಿಷಯವನ್ನು ಮುಚ್ಚಿಡಲ್ಲ ಎಂದಿದ್ದಳು. ರಾಜು ಅವರು ಅವಳ ತಲೆ ನೆವರಿಸಿ, ನೀನು ನಿಹಾರ್ನನ್ನು ಮದುವೆ ಆಗ್ತೇನೆಂದರೆ ಅವನನ್ನು ಒಳ್ಳೆಯ ಆಸ್ಪತ್ರೆಗೆ ಸೇರಿಸಿ ಅವನ ಮನೆಯವರೊಂದಿಗೆ ಮಾತನಾಡುತ್ತೇನೆ ಎಂದಿದ್ದರು. ಆದರೆ ಬೇಡ ಡ್ಯಾಡಿ, ಸಾಯುತ್ತ ರಸ್ತೆಯಲ್ಲಿ ಬಿದ್ದಿದ್ದರೂ ನನ್ನನ್ನು ಆಗಿ ಬಿಟ್ಟು ಹೋದ ವ್ಯಕ್ತಿಯನ್ನು ಮದುವೆಯಾಗಲು ನನಗಿಷ್ಟವಿಲ್ಲ. ಇನ್ನು ಮುಂದೆ ಓದ್ತೇನೆ, ಹಾಗೆ ನಮ್ಮ ಕಂಪನಿಯನ್ನು ನೋಡಿಕೊಳ್ತೇನೆ. ಸದ್ಯಕ್ಕೆ ನನ್ನನ್ನು ನಿಮ್ಮ ಮಗ ಎಂದುಕೊಂಡು ಬಿಡಿ. ನನ್ನ ಮನಸ್ಸು ಸರಿ ಹೋದ್ಮೇಲೆ ನನ್ನ ಹಿಂದಿನ ಜೀವನದ ಬಗ್ಗೆ ತಿಳಿದು ಕೂಡ ಮದುವೆಯಾಗಲು ಮುಂದೆ ಬರುವ ವ್ಯಕ್ತಿಯನ್ನು ಮದುವೆ ಆಗ್ತೇನೆ. ಸದ್ಯಕ್ಕೆ 5-6 ವರ್ಷ ಮದುವೆ ಬಗ್ಗೆ ಯೋಚನೆ ಮಾಡಲಾರೆ. ನಡೆದಿರುವ ವಿಷಯದ ಬಗ್ಗೆ ಪಶ್ಚಾತ್ತಾಪ ಇದೆ. ಗೌತಮ್ ಅವರು ಹೊಡೆದಿರುವ ರೀತಿಗೆ ನಿಹಾರ್ ಬದುಕುವುದು ಅನುಮಾನ ಎಂದಿದ್ದಳು. ಚಂದನ ಬಳಿ ಕ್ಷಮೆ ಕೇಳಿದ್ದರಿಂದ ನೆಮ್ಮದಿ ಎನ್ನಿಸಿತು. ಶಾಸ್ತ್ರಗಳು ಮುಂದುವರೆದಿತ್ತು. ಚಂದನ ಮುಖದಲ್ಲಿ ಮಾಸದ ನಗು ನೋಡಿ ಎಲ್ಲರಿಗೂ ನೆಮ್ಮದಿಯಾಗಿತ್ತು. ಮಾಂಗಲ್ಯ ಧಾರಣೆಯಾಗಲಿ. ಪುರೋಹಿತರು ಹೇಳುತ್ತಿದ್ದಂತೆ ಮತ್ತೊಬ್ಬರು ಗಟ್ಟಿ ಮೇಳ ಗಟ್ಟಿ ಮೇಲೆ ಎಂದು ಕೂಗಿದರು. ಮಂಗಳವಾದ್ಯ ಮೊಳಗುತ್ತಿರಲು ಆಶೀರ್ವಾದಿಸಿ ಮಳೆಯಂತೆ ಸುರಿದ ಅಕ್ಷತೆಯ ರಾಶಿಗಳ ನಡುವೆ ಗೌತಮ್ ಚಂದನ ಕೊರಳಿಗೆ ಮಾಂಗಲ್ಯ ಕಟ್ಟಿದ. ಜಗತ್ತನ್ನೇ ಗೆದ್ದಂಥ ಭಾವನೆ ಮೂಡಿತು. ಈ ಬದುಕಿನ ಹಾದಿಯಲ್ಲಿ ಅವಳೊಬ್ಬಳು ಜೊತೆಗಿದ್ದರೆ ಸಾಕು. ನೋವು ನಲಿವು ಏನೇ ಇರಲಿ, ಜೀವನ ಸುಂದರ ಸಂತೃಪ್ತಿಯಿಂದ ಕೂಡಿರುತ್ತದೆ ಎನಿಸಿತು. ನಂತರ ಪುರೋಹಿತರು ಹೇಳಿದ ಎಲ್ಲ ಶಾಸ್ತ್ರಗಳಲ್ಲಿ ಭಾಗವಹಿಸಿದ. ಧಾರೆ ಎರೆದು ಕೊಡುವ ಸಮಯದಲ್ಲಿ ಕೃಷ್ಣಪ್ರಸಾದ್ ಅವರು ತಮ್ಮ ಪತ್ನಿ ಜೊತೆ ಬಂದು ನಿಂತರು. ಗೌತಮ್ ಮುಖದಲ್ಲಿ ಕಠಿಣತೆ ಮೂಡಿತು. ಅದವರ ಗಮನಕ್ಕೂ ಬಂದಿತ್ತು. ಹಿಂದೆ ಸರಿಯಲು ನೋಡಿದ ಗೌತಮ್ನನ್ನು ಅಲ್ಲೇ ಇದ್ದ ರಮೇಶ್ ತಡೆದು ನಿಲ್ಲಿಸಿ, ಇಷ್ಟೊಂದು ಜನ ಸೇರಿದ್ದಾರೆ, ಸೀನ್ ಕ್ರಿಯೇಟ್ ಆಗೋದು ಬೇಡ ಎಂದಿದ್ದ. ತಂದೆ ತಾಯಿ ಧಾರೆ ಎರೆದಾಗ ಚಂದನ ಕಣ್ಣು ತುಂಬಿತ್ತು. ಕೃಷ್ಣಪ್ರಸಾದ್ ಅವರು ಅಕ್ಷತೆ ಹಾಕಿ ಅವಳ ತಲೆ ನೆವರಿಸಿ ಕಣ್ಣು ತುಂಬಿ ಮಂಜಾದಾಗ ಅಲ್ಲಿಂದ ನಡೆದಿದ್ದರು. ಇಂದ್ರಾಣಿ, ಮಹೇಂದ್ರ ಅವರು, ಹಾಗೆ ಪಾವನಿ, ರಮೇಶ್, ಚಿನ್ನಯ್ಯ ಎಲ್ಲರೂ ಬಂದು ಧಾರೆ ಹಾಲು ಎರೆದು ಅಕ್ಷತೆ ಹಾಕಿ ಆಶೀರ್ವಾದಿಸಿದರು. ಪುರೋಹಿತರು ಬೇರೆ ಶಾಸ್ತ್ರಗಳ ಕಡೆ ಗಮನ ಕೊಟ್ಟಿದ್ದವರು ತಮ್ಮ ಮೊಬೈಲ್ಗೆ ಕರೆ ಬಂದಾಗ ಹೇಳಿ ನಡೆದಿದ್ದರು. ಚಂದನಾಗಾಗ ಬಿಗಿಯುತ್ತಿದ್ದ ಗೌತಮ್ ಮುಖ ನೋಡಿ ಏನಾಗಿದೆ ಎಂದುಕೊಂಡರೂ ಕೇಳಲು ಹೋಗಲಿಲ್ಲ. ಆದರೂ ಮೆಲ್ಲಗೆ ತನ್ನ ಮನದ ಅನಿಸಿಕೆ ಹೇಳಿದಳು. ಇಂದು ನಮ್ಮ ಸಂಬಂಧಕ್ಕೆ ಒಂದು ಸುಭದ್ರವಾದ ಹೆಸರು ಸಿಕ್ಕಿದೆ ಎಂದಿದ್ದಳು. ಗೌತಮ್, ನನಗೆ ಆ ಹೆಸರಿನ ಅವಶ್ಯಕತೆ ಇರಲಿಲ್ಲ. ಆದರೆ ನೀನು ನನ್ನೊಂದಿಗೆ ಇರಬೇಕಾದ್ರೆ ಇದರ ಅವಶ್ಯಕತೆ ಇತ್ತು ಎನ್ನುವ ಕಾರಣಕ್ಕೆ ಇಷ್ಟೆಲ್ಲ ಸಹಿಸಿದು ಎಂದಿದ್ದ. ಚಂದನ, ನೀವು ತಾಳಿ ಕಟ್ಟಿದ್ದರೂ ಮೊದಲಿದ್ದ ಭಾವನೆಗೂ ಈಗ ಇರುವ ಭಾವನೆಗೂ ಯಾವ ವ್ಯತ್ಯಾಸವೂ ಇಲ್ಲ ಎಂದಿದ್ದಳು. ಏನು ಹೇಳದವನ ನೋಡಿ ನನಗೆ ಮೊದಲೆಲ್ಲ ನಿನ್ನನ್ನು ನೋಡಿದರೆ ತುಂಬ ಇತ್ತು ಎಂದಿದ್ದಳು. ಅವಳತ್ತ ತಿರುಗಿದ ಗೌತಮ್, ಇಡಿಯಟ್, ಮಾತು ನುಂಗ್ಬೇಡ, ಏನಾಗ್ತಾ ಇತ್ತು ಅಂತ ಸೇರಿಸು ಹೇಳಿದ್ದ. ಅದು ಭಯದ ಜೊತೆ ಇಷ್ಟನೂ ಆಗ್ತಾಯಿತ್ತು. ಭಯ ಗೊತ್ತಾಗ್ತಾ ಇತ್ತು, ಇಷ್ಟ ಗೊತ್ತಾಗ್ತಾ ಇರಲಿಲ್ಲ. ಆಮೇಲೆ ದಿನ ಕಳೆದಂತೆ ಇಷ್ಟ ಇರುವುದು ಗೊತ್ತಾಗಿದ್ದು. ಆದರೆ ನಿಮಗೆ ಚೂರೂ ಇಲ್ಲ ಎಂದಾಗ ಅಚ್ಚರಿಯ ಮುಖ ಮಾಡಿದವನು ಬಂದು ಕುಳಿತ ಪುರೋಹಿತರ ಕಡೆ ನೋಡದೆ, ಮೊದಲು ನಿನ್ನನ್ನು ಕರೆದುಕೊಂಡು ಹೋಗಿ ಯಾವುದಾದ್ರೂ ಕಾಡಿನಲ್ಲಿ ಬಿಟ್ಟು ಬರ್ತೀನಿ. ಇನ್ನೊಮ್ಮೆ ಏನಾದರೂ ಮಾತು ನುಂಗಿ ಮಾತನಾಡು, ಹಾಗಿದೆ ನಿಂಗೆ. ಏನಿಲ್ಲ ನನಗೆ ಕೇಳಿದ್ದ. ಚಂದನ, ಕರುಣೆನೇ ಇಲ್ಲ. ನನ್ನನ್ನು ನೋಡಲು ಎಷ್ಟು ದಿನವಾದರೂ ಬರಲೇ ಇಲ್ಲ. ಪ್ರತಿ ಕ್ಷಣ ಎಷ್ಟು ಭಯದಿಂದ ಸಮಯ ಕಳೆದಿದ್ದೇನೆ ಗೊತ್ತಾ ಎಂದಾಗ ಸಮಾಧಾನದ ಉಸಿರಾಡಿದವನು,
ಇನ್ನೊಮ್ಮೆ ಮಾತನ್ನು ನುಂಗಿ ಮಾತನಾಡಿದರೆ ತೆಗೆದ್ದು ಬಾರಿಸ್ತೇನೆ ಎಂದಿದ್ದ. ಆದರೆ ಅದನ್ನೇ ತಾಳ್ಮೆಯಿಂದ ಹೇಳಿದ್ದ. ದೂರದಲ್ಲಿ ನಿಂತು ಇವರಿಬ್ಬರನ್ನೇ ನೋಡುತ್ತಿದ್ದ ಕೃಷ್ಣ ಪ್ರಸಾದ್ ಅವರು, ಬೇರೆಯವರ ಬಳಿ ಹೇಗಾದರೂ ನಡೆದುಕೊಳ್ಳಿ, ನನ್ನ ಮಗಳ ಜೊತೆ ಇಷ್ಟು ತಾಳ್ಮೆಯಿಂದ ಇದ್ದಾನಲ್ಲ ಎಂದು ಸಮಾಧಾನ ಪಟ್ಟುಕೊಂಡಿದ್ದರು. ನಂತರ ಸಪ್ತಪದಿ ಹಾಗೆ ಮದುವೆಯ ಇನ್ನುಳಿದ ಶಾಸ್ತ್ರಗಳು ಶುರುವಾಗಿದ್ದವು. ಸೇರಿದ ಜನಗಳು, ಒಳ್ಳೆ ಜೋಡಿ ಅಲ್ವಾ, ಹುಡುಗ ಭಾರಿ ಶ್ರೀಮಂತನಂತೆ ಎಂದೆಲ್ಲ ಮಾತನಾಡಿಕೊಂಡಿದ್ದರು. ಕಾಲುಂಗುರ ತೊಡಿಸಿಯಾಗಿತ್ತು. ಪುರೋಹಿತರು ಹಿರಿಯರ ಆಶೀರ್ವಾದ ತೆಗೆದುಕೊಳ್ಳಲು ಹೇಳಿದ್ದರು. ಚಂದನ ಜೊತೆ ಬಂದವನು ತನ್ನ ತಾತ ತಾಯಿಯ ಕಾಲಿಗೆ ಬಿದ್ದು ನಮಸ್ಕರಿಸಿ ಆಶೀರ್ವಾದ ತೆಗೆದುಕೊಂಡನು. ನಂತರ ಚಿನ್ನಯ್ಯ ಹಾಗೂ ಅವನ ಪತ್ನಿಯ ಕಾಲಿಗೂ ಬಿದ್ದು ಆಶೀರ್ವಾದ ಪಡೆದಿದ್ದ. ಅವರು 100 ವರ್ಷ ಸುಖವಾಗಿ ಬಾಳಿ ಮನ ತುಂಬಿ ಅರಸಿದ್ದರು. ರಮೇಶ್ ಗೆಳೆಯನ ತಬ್ಬಿ ಕೈ ಕುಲುಕಿ ಹ್ಯಾಪಿ ಮ್ಯಾರೇಜ್ ಲೈಫ್ ಎಂದು ವಿಶ್ ಮಾಡಿದ್ದ. ಪಾವನಿ, ಇನ್ನು ಮುಂದೆ ನಾನು ನಿನ್ನ ಅತ್ತಿಗೆ ಎಂದು ಕರೆಯುತ್ತೇನೆ. ಈ ಕ್ಷಣಕ್ಕಾಗಿ ಎಷ್ಟು ಕಾಯ್ದೆ ಗೊತ್ತಾ? ಚಂದನಳನ್ನು ಲಘುವಾಗಿ ಹಪ್ಪಿ ಹೇಳಿದ್ದಳು. ಚಂದನ ಮೃದು ನಗೆ ಬೀರಿ, ನೀವು ಹೇಗೆ ಕರೆದರೂ ಇಷ್ಟ ಎಂದಿದ್ದಳು. ಚಂದನ ತಾಯಿಯ ಕಾಲಿನ ಬಳಿ ಬಾಗಿದಾಗ ಗೌತಮ್ ತಾನೂ ಬಾಗಿ ಆಶೀರ್ವಾದ ಪಡೆದುಕೊಂಡಿದ್ದ. ಚಂದನ ಅಲ್ಲಿ ಇದ್ದ ತಂದೆಯ ಕಡೆಗೆ ನಡೆದಾಗ ಹೆಜ್ಜೆ ಎತ್ತಿಡದೆ ಹಾಗೇ ನಿಂತ. ಒಂದೆರಡು ಬಾರಿ ನೋಟದಲ್ಲೇ ಕರೆದವಳು ಅವನು ಯಾರ ಮಾತಿಗೂ ನೋಟಗೂ ಜಗ್ಗದೆ ಉಳಿದಾಗ ಚಂದನ ತಾನೊಬ್ಬಳೆ ತಂದೆಯ ಆಶೀರ್ವಾದ ತೆಗೆದುಕೊಂಡಿದ್ದಳು. ಕೃಷ್ಣ ಪ್ರಸಾದ್ ಅವರ ಮನಸ್ಥಿತಿ ಏಳತೀರದಾಗಿತ್ತು. ಕಾಲು ಮುಟ್ಟಿ ನಮಸ್ಕಾರ ಮಾಡಿದ ಮಗಳ ಭುಜ ಹಿಡಿದು ನಿಲ್ಲಿಸಿ, ನಿನ್ನ ಸಂತೋಷವೇ ನನ್ನ ಸಂತೋಷ ಎಂದಿದ್ದರು. ಪುರೋಹಿತರು ಅರುಂಧತಿ ನಕ್ಷತ್ರ ತೋರಿಸುವ ಶಾಸ್ತ್ರಕ್ಕೆ ಕರೆದಾಗ ಅವಳ ಜೊತೆ ಹೆಜ್ಜೆ ಹಾಕಿತ. ಚಂದನ, ನಿಮಗೆ ಅಪ್ಪಾಜಿ ಬಗ್ಗೆ ಇನ್ನೂ ಕೋಪ ಇದೆಯಾ ಕೇಳಿದ್ಲು. ಗೌತಮ್, ಆ ಮನುಷ್ಯನ ಬಗ್ಗೆ ನಮ್ಮಿಬ್ಬರ ನಡುವೆ ಮಾತುಕತೆಗಳು ಬರುವುದೇ ಬೇಡ. ನೀನು ಆ ವ್ಯಕ್ತಿಯ ಮಗಳು ಎಂದು ತಿಳಿಯುವುದಕ್ಕೆ ಮೊದಲೇ ನಾನು ಮದುವೆಯಾಗಲು ನಿರ್ಧರಿಸಿದೆ. ನೀನು ಕೂಡ ಒಪ್ಪಿಗೆ ಕೊಟ್ಟಿದ್ದೆ. ನಿನಗಾಗಿ ಇಷ್ಟು ತಾಳ್ಮೆಯಿಂದ ಇದ್ದದ್ದು. ನಾನು ಇಲ್ಲಿಂದ ಕರೆದುಕೊಂಡು ಹೋಗುತ್ತಿರುವುದು ನನ್ನ ಹೆಂಡತಿಯನ್ನು, ಆ ವ್ಯಕ್ತಿಯ ಮಗಳನ್ನಲ್ಲ ಎಂದವನ ಧ್ವನಿಯಲ್ಲಿದ್ದ ಕಠಿಣತೆಗೆ ಆ ಕ್ಷಣ ಏನು ಹೇಳದಿದ್ದರೂ ದಿನ ಕಳೆದಂತೆ ಇವರಿಗೆ ಅಪ್ಪನ ಮನಸ್ಥಿತಿ ಅರ್ಥ ಮಾಡಿಸಿ ಒಪ್ಪಿಸಬೇಕು ಎಂದುಕೊಂಡಳು. ಗೌತಮ್ ಪುರೋಹಿತರು ಹೇಳಿದಂತೆ ಚಂದನ ಭುಜ ಬಳಸಿ ಮತ್ತೊಂದು ಕೈಯಲ್ಲಿ ಅವಳ ಕೈ ಹಿಡಿದು ಆಕಾಶ ಕೈ ತೋರಿ ಅವರು ಹೇಳಿಕೊಟ್ಟಂತೆ ಹೇಳಿದ. ಅಲ್ಲಿ ಅರುಂಧತಿ ನಕ್ಷತ್ರ ಎಂದಾಗ ಚಂದನ ಕಾಣಿಸ್ತದೆ ಎಂದವಳು ಆಗ್ತಾನೆ ಬಾನಂಚಿನಲ್ಲಿ ಮೂಡುತ್ತಿದ್ದ ಸೂರ್ಯನನ್ನು ನೋಡಿದ್ದಳು. ತನ್ನ ಬದುಕಿನಲ್ಲಿ ಇಂದಿನಿಂದ ಹೊಸ ಬೆಳಕು ಎನಿಸಿತು. ಗೌತಮ್ ಕೂಡ ಅವಳ ನೋಟ ಹಿಂಬಾಲಿಸಿ ನೋಡಿದ್ದ. ದೃಶ್ಯ ಅದ್ಭುತವೆನಿಸಿತು. ಇವಳು ನನ್ನ ಬದುಕಿಗೆ ಬಂದದ್ದು ಕೂಡ ಒಂದು ವಿಸ್ಮಯವೇ ಎಂದುಕೊಂಡವನು ತನಗೆ ಪ್ರತಿದಿನ ಸೂರ್ಯನಿಗೆ ವಂದಿಸುವ ಅಭ್ಯಾಸವಿದ್ದ ಕಾರಣ ಅಗಸ್ತ್ಯದತ್ತ ನೋಡಿ ಕೈಮುಗಿದಾಗ ಚಂದನ ಕೂಡ ಅವನನ್ನು ಅನುಸರಿಸಿದಳು. ಆಗ ತಾನೇ ಮೂಡಿದ್ದ ಸೂರ್ಯನ ಹೊಂಬಿಸಿಲಿನ ಹೊಂಗಿರಣಗಳು ವಧುವರರನ್ನು ಆಶೀರ್ವಾದಿಸಿದವು. ಕತೆ ಸ್ವಲ್ಪ ದಿವಸ ಹಾಕದಿದ್ದಕ್ಕೆ ಕ್ಷಮೆ ಇರಲಿ, ಫೀವರ್ ಇದ್ದ ಕಾರಣ ಹಾಕಲಿಲ್ಲ ಅಷ್ಟೇ. ಆಮೇಲೆ ಇನ್ನೊಂದು ವಿಷಯ ಹೇಳಿದರೆ, ಈ ಕತೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಇದರ ಒಂದು ಭಾಗವನ್ನು ಲೇಖಕರು ಇಲ್ಲಿಗೆ ಮುಕ್ತಾಯ ಮಾಡಿದ್ದಾರೆ. ಇನ್ನೂ ಕೂಡ ಇದೆ ಈ ಕತೆ, ದೊಡ್ಡದಿದೆ. ಆದರೆ ನಿಮಗೆ ಬೇಕಾ ಬೇಡವಾ ಅಂತ ತಿಳಿಸಿ, ಇಲ್ಲಿಗೆ ಸಾಕಾ ಅಂತ. ಯಾಕೆಂದರೆ ಇನ್ನು ಮುಂದೆ ಕಥೆಯ ಇನ್ನೊಂದು ಭಾಗ ಸ್ಟಾರ್ಟ್ ಆಗುತ್ತೆ. ಅಂದರೆ ಅವರ ಫ್ಯಾಮಿಲಿ ಲೈಫಲ್ಲಿ ಎಷ್ಟು ಜಗಳ ಆಗುತ್ತೆ ಅದೆಲ್ಲ ಶುರು ಆಗುತ್ತೆ. ನಿಮಗೆ ಅದೆಲ್ಲ ಬೇಕಾ ಬೇಡವಾ ಅಂತ ತಿಳಿಸಿ. ಅಥವಾ ಕಥೆಯನ್ನು ಇಲ್ಲಿಗೆ ಹೆಂಡ್ ಮಾಡಿ ಬೇರೆ ಹೊಸ ಕತೆ ಶುರು ಮಾಡಬೇಕಾ ಅಂತ ನೀವು ಹೇಳಿ.